ಕಳೆದ 2.5 ವರ್ಷಗಳಿಂದ ಭುಗಿಲೆದ್ದಿರುವಂತಹ ಕುರ್ಚಿ ಕಿತ್ತಾಟದ ವಿಚಾರಕ್ಕೆ ಯಾವುದೇ ಕ್ಲಾರಿಟಿ ಇದುವರೆಗೂ ಸಿಕ್ಕಿಲ್ಲ. ಕುರ್ಚಿ ಕದನ, ಸಿಎಂ ನಿವಾಸದಲ್ಲಿ ಬಿರುಸಿನ ಚಟುವಟಿಕೆಗಳು ನಡೀತಾ ಇದ್ದಾವೆ. ಕಾವೇರಿ ನಿವಾಸದಲ್ಲಿ ಆಪ್ತ ಸಚಿವರ ಜೊತೆ ಸಿಎಂ ಚರ್ಚೆ ಮಾಡ್ತಾ ಇದ್ದಾರೆ. ಹೈ ವೋಲ್ಟೇಜ್ ಮೀಟಿಂಗ್. ಜಮೀರ್ ಅಹಮದ್, ಕೆಜೆ ಜಾರ್ಜ್, ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ, ಸಂತೋಷ್ ಲಾಡ್, ಭೈರತಿ ಸುರೇಶ್, ಕೃಷ್ಣ ಬೈರೇಗೌಡ ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು. ಜೊತೆಗೆ ದಿನೇಶ್ ಗುಂಡೂರಾವ್, ಬೋಸರಾಜ್, ಈಶ್ವರ್ ಖಂಡ್ರೆ ಕೂಡ ಭಾಗಿಯಾಗಿದ್ದಾರೆ. ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಚರ್ಚೆ ಮಾಡಿದ ಬಳಿಕ ಈಗ ಸಿಎಂನೂ ಕೂಡ ಭೇಟಿಯಾಗಿದ್ದಾರೆ. ಅಲ್ಲಿಂದ ನೇರವಾಗಿ ಸಿಎಂ ಕಾವೇರಿ ನಿವಾಸಕ್ಕೂ ಕೂಡ ಆಗಮಿಸಿ ಅಲ್ಲೂ ಕೂಡ ಚರ್ಚೆ. ಬದಲಾವಣೆ ಮಾಡದಂತೆ ವರಿಷ್ಠರ ಮೇಲೆ ಒತ್ತಡಕ್ಕೆ ರಣತಂತ್ರವನ್ನ ಈಗ ಅಹಿಂದ ನಾಯಕರು ಹೇರ್ತಾ ಇದ್ದಾರೆ. ಕುರ್ಚಿ ಕದನ, ಸಿಎಂ ನಿವಾಸದಲ್ಲಿ ಬಿರುಸಿನ ಚಟುವಟಿಕೆಗಳು ನಡೀತಾ ಇದ್ದಾವೆ. ಕಾವೇರಿ ನಿವಾಸದಲ್ಲಿ ಆಪ್ತ ಸಚಿವರ ಜೊತೆ ಸಿಎಂ ಚರ್ಚೆ ಮಾಡಿದ್ದಾರೆ. ಸಿಎಂಗೆ ಅನೇಕ ಹಿರಿಯ ಸಚಿವರು ಸಲಹೆ ಕೊಟ್ಟಿದ್ದಾರೆ. ಜಮೀರ್ ಅಹಮದ್, ಕೆಜೆ ಜಾರ್ಜ್, ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ, ಸಂತೋಷ್ ಲಾಡ್, ಭೈರತಿ ಸುರೇಶ್, ಕೃಷ್ಣ ಬೈರೇಗೌಡರು, ಇನ್ನು ದಿನೇಶ್ ಗುಂಡೂರಾವ್, ಬೋಸರಾಜ್, ಈಶ್ವರ್ ಖಂಡ್ರೆ ಕೂಡ ಭಾಗಿಯಾಗಿ ಏನು ಹೇಳ್ತಾ ಇದ್ದಾರೆ? ಯಾವುದೇ ಕಾರಣಕ್ಕೂ ಬಿಡಬೇಡಿ, ಸಿಎಂ ಸ್ಥಾನ ಬಿಟ್ಕೊಡ್ಬೇಡಿ. ನೀವು ಇನ್ ಕೇಸ್ ಎಲ್ಲಾದರೂ ಸಿಎಂ ಸ್ಥಾನವನ್ನು ಬಿಟ್ಕೊಡ್ಬೇಕಾದಂತಹ ಪರಿಸ್ಥಿತಿ ಬಂದರೆ ಶಾಸಕಾಂಗ ಸಭೆಯನ್ನು ಕರೀರಿ, ಶಾಸಕರು ಯಾರ ಬಗ್ಗೆ ಒಲವು ತೋರಿಸ್ತಾರೆ ಆಗ ನೋಡೋಣ ಅಂತ ಹೇಳ್ತಾರೆ. ಬಹುತೇಕ ಸಿದ್ದರಾಮಯ್ಯನವರು ಪರವಾಗಿದ್ದಾರೆ ಶಾಸಕರು, ಸಚಿವರುಗಳು. ಆ ನಿಟ್ಟಿನಲ್ಲಿ ಅಹಿಂದ ನಾಯಕರು ಹೈಕಮಾಂಡ್ ಮುಂದೆ ಹಿಂಗೆ ಹೇಳಿ ಅಂತ ಇವರಿಗೂ ಕೂಡ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಮುಖ್ಯಮಂತ್ರಿ ನಿವಾಸದಲ್ಲಿ ನಡೆದ ಸಭೆಯ ಇನ್ಸೈಡ್ ಡೀಟೇಲ್, ಅವ್ರ ಮನೇಲಿ ಏನು ಚರ್ಚೆ ಆಯಿತು? ಯಾವುದೇ ಕಾರಣಕ್ಕೂ ಸ್ಥಾನ ಬಿಟ್ಟು ಕೊಡಬೇಡಿ, ಒಂದೇ ಮಾತು ಅವ್ರದ್ದು. ಸಾಧ್ಯವಾದರೆ ಬಜೆಟ್ವರೆಗೂ ಮುಂದುವರಿಲಿಕ್ಕೆ ಪಟ್ಟನ್ನು ಹಿಡೀರಿ. ಸಿದ್ದರಾಮಯ್ಯನವರು ಮೊನ್ನೆ ಎಲ್ಲ ಹೇಳಿದ್ದಾರೆ 17ನೇ ಬಜೆಟ್ ನಾನೇ ಮಂಡನೆ ಮಾಡ್ತೀನಿ ಅಂತ. ಸಿಎಂ ಸಿದ್ದರಾಮಯ್ಯನವರಿಗೆ ಖಡಕ್ ಆಗಿ ಮಾಜಿ ಸಚಿವ ರಾಜಣ್ಣ ಕೂಡ ಹೇಳಿದ್ದಾರೆ, ನೀವೊಬ್ಬ ಮಾಸ್ ಲೀಡರ್, ನಾನು ನಿಮ್ಮ ಬಲದ ಮೇಲೆ ಗೆದ್ದಿದ್ದೀನಿ, ಒಂದು ವೇಳೆ ಹೈಕಮಾಂಡ್ ತಪ್ಪು ತೀರ್ಮಾನಕ್ಕೆ ಬಂದರೆ ಅದನ್ನು ಒಪ್ಪಬೇಡಿ. ರಾಜಣ್ಣ ಕೂಡ ಮುಂದಿನ ಚುನಾವಣೆ ಮೇಲಾಗುವ ಪರಿಣಾಮಗಳ ಬಗ್ಗೆನೂ ಕೂಡ ನೀವು ಹೇಳಿ, ಹೈಕಮಾಂಡ್ ಮುಂದೆ ಮುಂದಿನ ರಾಜಕೀಯ ಕಾಂಗ್ರೆಸ್ ಭವಿಷ್ಯದ ಬಗ್ಗೆ ಮಾತಾಡಿ ಅಂತಲೂ ಕೂಡ ಒಂದು ಕಡೆ ಹೇಳ್ತಾ ಇದ್ದಾರೆ. ಯಾಕಂದರೆ ಅಹಿಂದ ನಾಯಕ ಅಂತ ಸಿದ್ದರಾಮಯ್ಯನವ್ರನ್ನ ಗುರುತಿಸಿದ್ದಾರೆ. ಹೈಕಮಾಂಡ್ ಕೂಡ ದೇಶದಾದ್ಯಂತ ಅಹಿಂದ ಮತಗಳನ್ನು ಸೆಳೆಯಲಿಕ್ಕೆ ಸಿದ್ದರಾಮಯ್ಯ ಎಂಬ ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವ್ರನ್ನ ಕೆಳಗಡೆ ಇಳಿಸಿದ್ರೆ ಅಹಿಂದ ಮತ ಛಿದ್ರ ಆಗುವ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದೆ. ಈ ವಿಚಾರವನ್ನು ಹೈಕಮಾಂಡ್ಗೆ ಮನದಟ್ಟಾಗುವಾಗೆ ಹೇಳಿ ಅಂತ ಸಿದ್ದರಾಮಯ್ಯನವರ ಮನೆಯಲ್ಲಿ ನಡೆದಂತಹ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯನವರ ಆಪ್ತ ವಲಯದ ಸಚಿವರುಗಳು ಸಿದ್ದರಾಮಯ್ಯನವರಿಗೆ ಸೂಚನೆ, ಸಲಹೆ ಕೊಟ್ಟಿದ್ದಾರೆ. ಹಾಗಾದರೆ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ? ಒಂದು ಕಡೆ ಸಿದ್ದರಾಮಯ್ಯನವ್ರನ್ನೂ ಕೂಡ ಕೆಳಗಡೆ ಇಳಿಸಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು, ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರಿಗೂ ಅಸಮಾಧಾನ ಆಗಬಾರ್ದು. ಆ ನಿಟ್ಟಿನಲ್ಲಿ ಈಗ ಒಂದು ಎಚ್ಚರಿಕೆ ಹೆಜ್ಜೆಯನ್ನು ಹೈಕಮಾಂಡ್ ಈಗ ಇಡಲೇಬೇಕಾದಂತಹ ಅನಿವಾರ್ಯತೆ ಎದುರಾಗ್ತಾ ಇದೆ. ಹಾಗಾಗಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೈಕಮಾಂಡ್ನ ಒಂದು ಭಾಗವಾಗಿದ್ದರೂ ಕೂಡ ಅವರು ಯಾವುದೇ ರೀತಿಯಾದಂಥ ಸ್ಪಷ್ಟತೆಯನ್ನು ಕೊಡಲಿಲ್ಲ. ಹಾಗಾಗಿ ಇದು ಫೈನಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ರಣದೀಪ್ ಸಿಂಗ್ ಸುರ್ಜೇವಾಲಾ, ವೇಣುಗೋಪಾಲ್ ಕುತ್ಕೊಂಡು ಚರ್ಚೆಯನ್ನು ಮಾಡಿ ಇದಕ್ಕೊಂದು ಇತಿಶ್ರೀ ಹಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿನೇ ಯಾವುದೇ ರೀತಿಯಾದಂತಹ ಸ್ಪಷ್ಟನೆ ಕೊಡದೇ ಇರುವಂತಹ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊನ್ನೆನೇ ಹೈಕಮಾಂಡ್ ಮೇಲೇ ಬಿಟ್ಬಿಟ್ರು. ಹೈಕಮಾಂಡೇ ಎಲ್ಲವೂ ಉತ್ತರ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಬಹುತೇಕ ಸಚಿವರುಗಳು, ಕಾಂಗ್ರೆಸ್ನ ಹಿರಿಯ ಸಚಿವರುಗಳು ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರವನ್ನು ಬಿಟ್ಕೊಡ್ಬೇಡಿ, ಬಿಟ್ಕೊಡ್ರೆ ಪಕ್ಷಕ್ಕೆ ಮುಂದೆ ಉಳಿಗಾಲ ಇಲ್ಲ. ಮತ್ತು ಕರ್ನಾಟಕದಲ್ಲಿ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿರೋದು ಕಾಂಗ್ರೆಸ್, ಅದು ಬಿಟ್ಟರೆ ಇನ್ನು ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶ. ಆದರೆ ಕರ್ನಾಟಕದಲ್ಲಿ ಸ್ಟ್ರಾಂಗ್ ಆಗಿರುವಂತಹ 136+4 ಒಟ್ಟು 140 ಶಾಸಕರ ಒಂದು ಬಲಾಢ್ಯ ಸರ್ಕಾರವನ್ನು ಉಳಿಸ್ಕೊಳ್ಬೇಕಾಗಿದೆ. 2028ಕ್ಕೂ ಸಿದ್ದರಾಮಯ್ಯ ಅನ್ನುವಂತಹ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಿ ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಈಗ ತುದಿಗಾಲಲ್ಲಿ ನಿಂತಿದೆ. ಆ ನಿಟ್ಟಿನಲ್ಲಿ ಎಲ್ಲ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಿ ಮುಂದಿನ ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆಗಳು ಹೈಕಮಾಂಡ್ ಮಟ್ಟದಲ್ಲೂ ಈಗ ಚರ್ಚೆ ಆಗ್ತಾ ಇದೆ. ಹಾಗಾಗಿ 2.5 ವರ್ಷದಿಂದನೂ ಕೂಡ ಸಿದ್ದರಾಮಯ್ಯನವರು, ರಾಜ್ಯದ ನಾಯಕರು, ಡಿ.ಕೆ. ಶಿವಕುಮಾರ್ ಏನೇ ಹೇಳಿಕೆ ಕೊಟ್ಟರು ಕೂಡ ಹೈಕಮಾಂಡ್ ಮೌನಕ್ಕೆ